ನಮ್ಮ RSS ಇವೆಲ್ಲನೂ ಡೆವಲಪ್ಮೆಂಟ್ ನೋಡಿದಾಗ ಸೊ ಅದು ಕಾಂಗ್ರೆಸ್ ಅಂತ ಮೂಲತಃ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅದರಲ್ಲೂ ರಾಹುಲ್ ಗಾಂಧಿ ಅಂತ ಇತ್ತೀಚಿನ ದಿನದಲ್ಲೇ RSS ಪ್ರಬಲ ಟೀಕಾಕಾರ ಅವ್ರು ಇವತ್ತು ಇಲ್ಲಪ್ಪ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಲ್ಲ, ಶರಣಾಗತಿ ಸಂಘ ಅಂತ ಹೇಳಿಕೊಡ್ತಾ ಇದ್ದಾರೆ. ಇದಕ್ಕೆ ಮತ್ತಷ್ಟು ಉದಾಹರಣೆ ಕೊಡ್ತಾ ಹೋಗ್ತಾರೆ ಅವರು. ಅದ್ರ ಜೊತೆಗೆ ಇನ್ನೂ ಅನೇಕ ಚರ್ಚೆಗಳಾಗ್ತಾ ಇದ್ದಾವೆ. ಇವತ್ತು ನೋಡ್ರಿ, ಅಮೇರಿಕೆಯ ಆ ರಾಷ್ಟ್ರಪತಿ ಟ್ರಂಪ್ ಅವರು ಪಾಕ್ ಆಕ್ಯುಪೈಡ್ ಏನು ಕಾಶ್ಮೀರ ಅದ ಅದರಲ್ಲಿ ನಾವು ಸಿಂಧೂರ್ ಆಪರೇಷನ್ ಮಾಡಿದಾಗ ನಾವೇನೇನು ಗೆಲ್ತಾ ಇದ್ದೀವಿ ಅಷ್ಟರಲ್ಲಿ ಏನು ನಿಲ್ಲಿಸಿಬಿಟ್ರು, ಏನೋ ಮಾಡಿದರು, ಗೆದ್ದಿದ್ದೀವಿ. ಆದರೆ ಅದ್ರ ಗೆಲುವು ನಮಗೆ ಕೊಡಲೇ ಇಲ್ಲ, ತಾವು ಅಪಹರಿಸಿಬಿಟ್ರು ಅದನ್ನು. ಆ ಸಂದರ್ಭದಲ್ಲಿ ಏನೂ ಮಾತಾಡಲಿಲ್ಲ ನಮ್ಮ ಈ ದೇಶದ ಮಹಾನ್ ಪ್ರಧಾನಮಂತ್ರಿ ಅವರು ಮೌನ ಆಗಿಬಿಟ್ರು. ಆಮೇಲೆ ಟ್ಯಾರಿಫನ್ನು 50ಗೆ ಏರಿಸಿದ್ರು, 100ಕ್ಕೆ ಏರಿಸಿದ್ರು, 17 ತಂದು ನಿಲ್ಲಿಸಿದ್ರು, ಏನೇನೋ ಮಾಡಿದ್ರು. ಗದ್ದಲ ಹಾಗೂ ಏನು ಮಾತಾಡಲೇ ಇಲ್ಲ, ಮೌನ. ಕೇಳಿದ ತಕ್ಷಣ ಸಮಯ ಬಂದಾಗ ಉತ್ತರ ಕೊಡ್ತೀವಿ ಅಲ್ರಿ. ನಮ್ಮ ರಾಷ್ಟ್ರದ ಸಾರ್ವಭೌಮತೆಯಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಟ್ರಂಪ್ ಯಾರು, ಹೂ ಇಸ್ ದಟ್ ಪರ್ಸನ್ ಅಂದಾಗ ಈ RSS ಜನ್ಮದಾಳಿದ ಅದರ ಪ್ರಚಾರಕರಾದಂಥ ಇವತ್ತು ಪ್ರಧಾನಿ ಆಗಿರುವಂಥ ಮೋದಿ ಅವರು ಈ ರೀತಿಯಾಗಿ ವರ್ತನೆ ಮಾಡ್ಬೋದಾ ಅಮೆರಿಕ ಕುರಿತಾಗಿ? ಎಷ್ಟೊಂದಪ್ಪ ಅದು ನಾವು ಸಬ್ಮಿಶ್ಯೂ ಆಗೋದು. ನಾವು ಇವ್ರ ಜೊತೆ ವ್ಯಾಪಾರ ಮಾಡ್ರಿ ಅಂದ್ರೆ ಮಾಡೋದು, ಮಾಡಬೇಡ ಅಂದ್ರೆ ಬಿಡೋದು. ಇದು ಯಾವುದು? ಇಂಥ 108 ಘಟನೆಗಳನ್ನ ಉಲ್ಲೇಖ ಮಾಡ್ತಾ ರಾಹುಲ್ ಗಾಂಧಿಯವರು ಇವತ್ತು ಅದನ್ನು ಏನಪ್ಪ ಅಂತಂದ್ರೆ, ಹೌದಪ್ಪ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ಏನಪ್ಪ, ಇದು ಒಂದೇನಪ್ಪ ಅಂತಂದ್ರೆ ಅಮೇರಿಕೆಗೆ ಬೆದರಿಕೊಂಡು ಹೋಗೋದು ಸಂಸ್ಥೆನಾ ಅನ್ನುವಂಥ ಪ್ರಶ್ನೆ ಹುಟ್ಟಾಗ್ತಾ ಇದ್ದಾರೆ. ಯಾಕಂದರೆ ಸ್ಪಷ್ಟವಾಗಿ ಹೇಳ್ಬೇಕಾಗಿತ್ತು, ನಮ್ಮ ಹತ್ರ ಹಸ್ತಕ್ಷೇಪ ನೀವು ಮಾಡೋದಕ್ಕೆ ಯಾರು ಅಂತೇಳಿ. ಈ ಪ್ರತಿಯೊಂದು ಕ್ಷಣದಲ್ಲಿ ರಷ್ಯಾ ಜೊತೆಗೆ ನಾವು ಎಣ್ಣೆ ವ್ಯಾಪಾರ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಯಾರು? ಸ್ವತಃ ಇದನ್ನು ಒಪ್ಕೊಳ್ತಾ ಇದ್ದಾರೆ ನಮ್ಮ ಏನಪ್ಪ ಅಂದ್ರೆ ರಾಮ್ ಮಾಧವ್ ಅವರು. ಈ ಎಲ್ಲ ನೆಲೆಯಲ್ಲಿ ಇದ್ರ ಜೊತೆಗೆ ಆ ಸಂದರ್ಭದಲ್ಲಿ ಹಡ್ಸನ್ ಯೂನಿವರ್ಸಿಟಿ ಅಲ್ಲಿ ಇದ್ದಾಗ ಅವ್ರ ಜೊತೆ ಹೊಸಬಾಳಿ ಅವರು ಇರೋದ್ರಿಂದಾಗಿ ಇವೆಲ್ಲ ಏನು ತೋರಿಸ್ತದ ಇದಪ್ಪ ಅಂತಂದ್ರೆ, ನಮ್ಮ ವಿದೇಶಾಂಗ ನೀತಿ ಅಷ್ಟರಲ್ಲಿ ಫೇಲ್ಯೂರ್ ಆಗಿದೆ. ವಿದೇಶಾಂಗ